ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್, ಆಚಾರ್ಯ. ಶನಿ ಗ್ರಹವು 2025ರಲ್ಲಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗುವ ಕಾಲದಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿ ಫಲಗಳು ಸಿಗಲಿವೆ, ಯಾವ ರೀತಿ ತಯಾರಿ ಆಗಬೇಕು, ನೀವು ನಿಮ್ಮನ್ನು ಯಾವ ರೀತಿ ಸಿದ್ಧಗೊಳಿಸಿಕೊಳ್ಬೇಕು ಅನ್ನುವಂಥ ವಿಷಯ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ. 2025 ಮಾರ್ಚ್ 29ನೇ ದಿನಾಂಕ ಕುಂಭರಾಶಿಯಿಂದ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿ ಗ್ರಹವು ಮೀನರಾಶಿಗೆ ಪ್ರವೇಶ ಆಗ್ತಾರೆ. ಆ ದಿನವೂ ಅಮಾವಾಸ್ಯೆಯಾಗಿದ್ದು ಅಲ್ಲಿ ಸೂರ್ಯ ಚಂದ್ರಗ್ರಹಗಳು ಸಂಚರಿಸ್ತಾ ಇದ್ದು, ಬುಧ ಶುಕ್ರ ಗ್ರಹಗಳು ಸಂಚರಿಸ್ತಾ ಇದ್ದು, ಗ್ರಹಣವೂ ಅಲ್ಲಿ ನಡೆಯಲಿದ್ದು ಮತ್ತು ಈಗಾಗಲೇ ಅಲ್ಲಿ ರಾಹುಗ್ರಹವು ಸಂಚಾರ ಆಗ್ತಾ ಇರೋದ್ರಿಂದ ಈ ಗ್ರಹಗಳ ಕಂಜುಕ್ಷನ್ ಸಂಯೋಜನೆ ಅಲ್ಲಿ ನಡೆಯಲಿದೆ. ಮಕರ ರಾಶಿಯವರಿಗೆ ರಾಶ್ಯಾಧಿಪತಿಯಾಗಿ ಶನಿ ಅಲ್ಲಿ ಸಂಚಾರ ಮಾಡೋದ್ರಿಂದ ನೀವು ಇದ್ದಕ್ಕಿದ್ದಂತೆ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ನೀವು ತಂದುಕೊಳ್ತೀರಾ. ಅಂದರೆ ರಾಶ್ಯಾಧಿಪತಿಯಾದಂತಹ ಶನಿಗ್ರಹವು ತೃತೀಯ ಸ್ಥಾನಕ್ಕೆ ಅಲ್ಲಿ ಗುರುವಿನ ರಾಶಿಗೆ ಪ್ರವೇಶ ಆದಾಗ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಬದಲಾವಣೆಯನ್ನು ನೀವು ಮಾಡಿಕೊಳ್ತೀರಾ. ಆ ರೀತಿ ಆಗುತ್ತೆ. ಇದು ಗ್ರಹಗಳ ಪ್ರಭಾವ ಆಗಿರುತ್ತೆ. ಮತ್ತು ದ್ವಿತೀಯ ಸ್ಥಾನಾಧಿಪತಿಯಾಗಿ ತೃತೀಯ ಸ್ಥಾನದಲ್ಲಿ, ರಾಶ್ಯಾಧಿಪತಿಯಾಗಿ ತೃತೀಯ ಸ್ಥಾನದಲ್ಲಿ ಇದ್ದಾಗ ಶನಿಯು 3ನೇ ಸ್ಥಾನದಲ್ಲಿ ಶುಭವನ್ನೇ ನೀಡ್ತಾರೆ. ಆದರೆ ತೃತೀಯ ಸ್ಥಾನ ಆಗಿರೋದ್ರಿಂದ ನ್ಯೂಟ್ರಲ್ ಆಗಿ ಅಂದರೆ ಒಂದು ಅರ್ಧದಷ್ಟು ಶುಭವನ್ನು ಅಲ್ಲಿ ನೀವು ನೋಡ್ಬೋದು. ಈ ರೀತಿ ಫಲ ನಿಮಗೆ ಅಲ್ಲಿ ಪ್ರಾಪ್ತಿಯಾಗುತ್ತೆ. ವ್ಯಕ್ತಿತ್ವದಲ್ಲಿ ಯಾವ ರೀತಿ ಬದಲಾವಣೆ ಆಗ್ಬೋದು ಅಂದರೆ ನೀವು ಯಾವ ರೀತಿ ಕೇರ್ ತಗೊಳ್ಬೇಕಂದ್ರೆ, ಆ ಸ್ಥಾನವು ತೃತೀಯ ಸ್ಥಾನ ನೆರೆ ಹೊರೆ ಅಕ್ಕಪಕ್ಕದವರನ್ನು ಸೂಚಿಸೋದ್ರಿಂದ ಅಲ್ಲಿ ನೀವು ಬೇರೆ ಜನರೊಂದಿಗೆ ಯಾವ ರೀತಿ ಕನೆಕ್ಟ್ ಆಗ್ತೀರಾ, ಅಂದರೆ ಯಾವ ರೀತಿ ಮಾತಾಡ್ತೀರಾ, ಯಾವ ರೀತಿ ಸಂಬಂಧವನ್ನು ಬೆಳೆಸ್ತೀರಾ, ಇದ್ರ ಬಗ್ಗೆ ನೀವು ತುಂಬ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗಿದೆ. ನಿಮ್ಮ ಅಂದರೆ ನಿಮಗೆ ಆ ಸ್ಥಾನದಲ್ಲಿ ಶನಿ ಸಂಚಾರ ಮಾಡೋದ್ರಿಂದ ನಿಮಗೆ ಸಿಗುವಂಥ ಫ್ರೆಂಡ್ಸ್ ಎಲ್ಲ ಅಕ್ಕಪಕ್ಕದವರು ಇವರೇನು ಒಳ್ಳೆಯವರೇ ಆಗಿರ್ತಾರೆ ಅನ್ನೋದು ಇಲ್ಲ. ಏಕೆಂದರೆ ಆ ಸ್ಥಾನದಿಂದ ನಿಮ್ಮ 12ನೇ ಸ್ಥಾನವನ್ನು ಶನಿ ವೀಕ್ಷಣೆ ಮಾಡೋದ್ರಿಂದ ಹೊರಗಿನ ಜನರಿಂದ ನಿಮಗೆ ಹಾನಿಯು ಉಂಟಾಗುತ್ತೆ ಅನ್ನೋದು ನಾವಿಲ್ಲಿ ತಿಳಿಬೇಕು. ಅದಕ್ಕಾಗಿ ನೀವು ಜನರೊಂದಿಗೆ ಜಾಗೃತಿಯಾಗಿ ಇರಬೇಕು. ಮತ್ತು ದ್ವಿತೀಯ ಸ್ಥಾನಾಧಿಪತಿಯಾಗಿ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಹಣದ ಸಂಬಂಧಪಟ್ಟಂತೆ ನಿಮಗೆ ಅನುಕೂಲಗಳು ಆದರೂ ಅಷ್ಟೇ ಖರ್ಚುಗಳು ಆಗುತ್ತೆ. ಮತ್ತು ಯಾವುದಾದ್ರೂ ರೀತಿಯಲ್ಲಿ ನೀವು ಒಬ್ಬರನ್ನು ಕೇಳದೆ ಆದರೂ, ಒಬ್ಬರ ಪರ್ಮಿಷನ್ ಇಲ್ಲದಿದ್ರೂ ಯಾವುದೇ ಒಂದು ರೀತಿಯಲ್ಲಿ ಒಳ ಸಂಚಾದರೂ ಮಾಡಿ ಹಣವನ್ನು ಸಂಪಾದನೆ ಮಾಡುವಂತೆ ಇಲ್ಲಿ ಮನಸ್ಸಾಗುತ್ತೆ. ಅಂದರೆ ಕೇಳದೆ ಬೇರೆಯವರ ಹಣವನ್ನು ತೆಗೆದುಕೊಳ್ಳೋದು, ಈ ರೀತಿ ಧೈರ್ಯವನ್ನು ಇಲ್ಲಿ ನೀವು ಮಾಡ್ತೀರಾ. ಶನಿಯು ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ಒಳ ಮನಸ್ಸು ಅಂದರೆ ನಿಮ್ಮ ಒಂದು ಒಳ ಮನಸ್ಸು ಸಬ್ಕಾನ್ಷಿಯಸ್ ಮೈಂಡ್ ಈ ರೀತಿ ನಾವು ಹೇಳ್ತೇವೆ, ಇದು ಏಕಾಂಗಿಯಾಗಿ ಅಲ್ಲಿ ಇರುವಂತೆ ಆಗುತ್ತೆ. ಒಂದು ರೀತಿ ಆ ರೀತಿ ಭಾವ ನಿಮ್ಮಲ್ಲಿ ನಿಮ್ಮ ಪರ್ಸ್ನಾಲಿಟಿಯಲ್ಲಿ ನಿರ್ಮಾಣ ಆಗುತ್ತೆ. ಧೈರ್ಯ ಇರುತ್ತೆ, ಧೈರ್ಯ ಹೆಚ್ಚು ಇರುತ್ತೆ, ಆದರೆ ಏಕಾಂಗಿಯಾಗಿ ಇರುವಂತಹ ಮನಸ್ಸು ನಿಮ್ಮಲ್ಲಿ ನಿರ್ಮಾಣ ಆಗುತ್ತೆ. ಮತ್ತು ಸಹೋದರರ ಸಂಬಂಧದಲ್ಲಿ ನಿಮಗೆ ಏನಾದರೂ ಸಮಸ್ಯೆಗಳು ಆಗುತ್ತೆ. ಅಂದರೆ ಮನಸ್ತಾಪಗಳು ನಿಮಗೆ ಆಗುವಂಥದ್ದು ಹೆಚ್ಚಿರುತ್ತೆ. ನಿಮ್ಮ ಭಾಗ್ಯಸ್ಥಾನವನ್ನು ಶನಿ ದೃಷ್ಟಿಸೋದ್ರಿಂದ ಭಾಗ್ಯವು ವೃದ್ಧಿಯಾಗುತ್ತೆ. ಆದರೆ ನಿಮ್ಮ ವಿದ್ಯಾಸ್ಥಾನವನ್ನು ಶನಿ ದೃಷ್ಟಿಸೋದ್ರಿಂದ ಅಲ್ಲಿಯೂ ವಿದ್ಯೆಗೆ ಯಾವುದೇ ಹಿನ್ನಡೆ ಆಗೋದಿಲ್ಲ.
ಆ, ಒಳ್ಳೆಯ ಫಲವನ್ನೇ ನೀಡ್ತಾರೆ. ಶನಿಯಿಂದ ಯಾವುದೇ ತೊಂದರೆಗಳು ಅಲ್ಲಿ ತಡೆ ಆಗೋದಿಲ್ಲ. ಮತ್ತು ಸಂತಾನಕ್ಕೆ ಸಂಬಂಧಪಟ್ಟಂತೆಯೂ ಯಾವುದೇ ಸಂತಾನ ಮಕ್ಕಳು ಈ ವಿಷಯ ಸಂಬಂಧಪಟ್ಟಂತೆಯೂ ಯಾವುದೇ ಒಂದು ನಿಧಾನವಾದರೂ ಶನಿ ಅಲ್ಲಿ ಆ ಸ್ಥಾನಕ್ಕೆ ಒಳ್ಳೆಯ ಫಲವನ್ನು ನೀಡ್ತಾರೆ. ಮಕರ ರಾಶಿಯವರಿಗೆ ಶನಿ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಗುರುವಿನ ರಾಶಿಯಲ್ಲಿ ಶನಿ ಸಂಚಾರ ಮಾಡೋದ್ರಿಂದ ನಿಮ್ಮ ಒಳ ಮನಸ್ಸು ಯಾವ ರೀತಿ ಜಾಗೃತಿಯಾಗುತ್ತೆ ಅಂದರೆ, ಪರಮಾತ್ಮನ ಚಿಂತನೆಯಲ್ಲಿ ಪಾರಮಾರ್ಥಿಕವಾದಂತಹ ಚಿಂತನೆಗೆ ನೀವು ಒಳಪಡ್ತೀರಾ. ಈ ರೀತಿ ಚಿಂತನೆ ಬರೋದು ಒಳ್ಳೆಯದೇ, ಒಳ್ಳೆಯ ಒಂದು ಆರಂಭ ನಿಮ್ಮಲ್ಲಿ ಆಗುತ್ತೆ. ಈ ರೀತಿ ಏಕಾಂಗಿಯಾಗಿ ಮನಸ್ಸು ಪರಮಾರ್ಥಿಕ ಚಿಂತನೆಯಲ್ಲಿ ನಿಮಗೆ ಆರಂಭ ಆಗೋದ್ರಿಂದ ಇದರ ಒಂದು ಪಾಸಿಟಿವಿಟಿಯನ್ನು ಮತ್ತು ಇದರಿಂದ ನಿಮಗೆ ಧೈರ್ಯ ಹೆಚ್ಚಾಗುತ್ತೆ ಮಕರ ರಾಶಿಯವರಿಗೆ. ಆದರೆ ಮಕರ ರಾಶಿಯವರಿಗೆ 2025 ಮೇ ನಂತರದಲ್ಲಿ ಗುರುಬಲ ಇರೋದಿಲ್ಲ. ಕೆಲವು ವಿಷಯಗಳಲ್ಲಿ ನಿಮಗೆ ನಿಧಾನ ಆದರೂ, ನಿಮಗೆ ಅಡೆತಡೆಗಳು ಆದರೂ ಇಲ್ಲಿ ಶನಿಯ ಫಲಗಳಲ್ಲಿ ಶನಿ ಒಳ್ಳೆಯ ಫಲಗಳನ್ನೇ ನಿಮಗೆ ನೀಡಲಿದ್ದಾರೆ. ನೀವು ಹೊರಗಿನ ಜನರೊಂದಿಗೆ ಮಾತಾಡುವಾಗ, ಏನಾದರೂ ಬರೆದುಕೊಡುವಾಗ, ಅವರ ಸಂಬಂಧವನ್ನು ಬೆಳೆಸುವಾಗ ನೀವು ಜಾಗೃತಿಯಾಗಿ, ಯಾವುದೇ ಒಪ್ಪಂದ ಮಾಡಿಕೊಳ್ಳುವಾಗ, ಯಾವುದೇ ಕೈ ಬರವಣಿಗೆಯನ್ನು ಕೊಡುವಾಗ ಈ ಜನರ ಒಂದು ವಿಷಯದಲ್ಲಿ ನೀವು ಹೆಚ್ಚು ಕೇರ್ ತೆಗೆದುಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮನ್ನು ನೀವು ಹೊರಗಿನ ಸ್ಥಳಗಳಲ್ಲಿಯೂ ರಕ್ಷಿಸಿಕೊಳ್ಬೋದು. ಪ್ರಯಾಣವನ್ನು ನೀವು ಮಾಡ್ತೀರಾ ಅಂದರೆ ನೀವು ಈ ಪ್ರಯಾಣ ಮಾಡೋದ್ರಿಂದಲೂ ಉನ್ನತವಾದ ವಿದ್ಯಾಭ್ಯಾಸ ಆಗ್ಬೋದು, ಅಥವಾ ಏನನ್ನಾದರೂ ಗಳಿಸಿಕೊಳ್ಳುವಂತಹ ಸಾಧ್ಯತೆಗಳಿಂದ ನೀವು ಪ್ರಯಾಣವನ್ನು ಮಾಡುವಂತಹ ಸಾಧ್ಯತೆಯೇ ಹೆಚ್ಚು ಇರುತ್ತೆ. ಏಕೆಂದರೆ ನಿಮ್ಮ ವಿದ್ಯಾಸ್ಥಾನವನ್ನು ಶನಿಯು ವೀಕ್ಷಣೆ ಮಾಡೋದ್ರಿಂದ ಮತ್ತು ಹೈಯರ್ ಎಜುಕೇಷನ್ ಅಂದರೆ ನಿಮ್ಮ ಉನ್ನತ ವಿದ್ಯಾಭ್ಯಾಸ ಸ್ಥಾನವನ್ನು ಶನಿಯು ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಈ ದೂರ ಹೋಗಿ ನೀವು ವಿದ್ಯೆ ಪಡೆದುಕೊಳ್ಳಬೇಕಾದವರಿಗೆ ಅನುಕೂಲಗಳು ಆಗುತ್ತೆ. ಈ ರೀತಿ ನೀವು ಮಾನಸಿಕವಾಗಿ ಸಿದ್ಧರಾಗಬೇಕಾಗಿದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗೋದ್ರಿಂದ ವ್ಯಕ್ತಿತ್ವದಲ್ಲಿ ಹಿಡಿತವನ್ನು ನೀವು ಸಾಧಿಸಬೇಕಾಗಿದೆ. ಇದರಿಂದ ನಿಮಗೆ ಒಳ್ಳೆಯ ಫಲಗಳು ವೃದ್ಧಿಯಾಗುತ್ತೆ. ಮಾನಸಿಕವಾಗಿ ಸದೃಢರಾಗಿ ಸಿದ್ಧರಾಗಿ ಅನ್ನೋದನ್ನು ತಿಳಿಸುತ್ತಾ, ಪರಿಹಾರವಾಗಿ ನೀವು ಬೆಳಗಿನ ಸಂದರ್ಭದಲ್ಲಿ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ದಿನದ ಎಲ್ಲ ಕೆಲಸ ಕಾರ್ಯಗಳಿಗೆ ನಿಮ್ಮಲ್ಲಿ ಸ್ಟ್ರೆಂತ್ ಬರುತ್ತೆ. ನೀವು ಆ್ಯಕ್ಟಿವ್ ಆಗ್ತೀರಾ ಮತ್ತು ನಿಮ್ಮ ಮನಸ್ಸು ಪಾಸಿಟಿವ್ ಆಗಿ ನಿರ್ಮಾಣ ಆಗುತ್ತೆ. ಯಾವುದೇ ಒಂದು ನಿಮ್ಮ ಕಾರ್ಯಗಳಲ್ಲಿ ತಪ್ಪು ಆಗದಂತೆ ಬುದ್ಧಿವಂತಿಕೆಯಿಂದ ಕೆಲಸವನ್ನು ನೀವು ಮಾಡ್ತೀರಾ. ಜೊತೆಗೆ ನೀವು ವಿಷ್ಣು ಸಹಸ್ರನಾಮ ಪಠನೆ ಮಾಡೋರು ಪಠನೆ ಮಾಡ್ಬೋದು, ವಿಷ್ಣು ಅಷ್ಟೋತ್ತರ ಪಠನೆ ಮಾಡೋರು ಮಾಡ್ಬೋದು. ಅದೇ ರೀತಿ ನೀವು ಸಂಜೆಯ ಸಂದರ್ಭದಲ್ಲಿ ಓಂ ನಮಃ ಶಿವಾಯ ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಶನಿ ಗ್ರಹಕ್ಕೆ ಅಭಿಮಾನ ದೇವತೆ ಮತ್ತು ಇಷ್ಟ ದೇವತೆ, ಶನಿ ಉಪಾಸನೆ ಮಾಡುವಂತಹ ದೇವರು ಶಿವನನ್ನು ನೀವು ಪೂಜಿಸೋದ್ರಿಂದ ಮತ್ತು ಈ ಜಗತ್ತನ್ನು ಅವರು ಎಲ್ಲ ಆಗು ಹೋಗುವ ಒಂದು ಕಾಲದಲ್ಲಿಯೂ ರಕ್ಷಿಸ್ತಾ ಇರೋದ್ರಿಂದ ಶಿವಾನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಾ. ಶಿವನ ಅನುಗ್ರಹವು ನಿಮ್ಮನ್ನು ರಕ್ಷಿಸುವಲ್ಲಿ ಈ ಮಂತ್ರ ಸಹಾಯಕವಾಗಿ ನಿಮಗೆ ಕೆಲಸ ಮಾಡುತ್ತೆ. ಈ ರೀತಿ ನೀವು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಉನ್ನತಿಗೆ ನೀವೇ ತಯಾರಿಯನ್ನು ಮಾಡಿಕೊಳ್ಬೋದು. ಹೆಚ್ಚಿನ ಪರಿಹಾರಗಳು ಬೇಕಿದ್ದಲ್ಲಿ ನಾನು ಶನಿಯ ಸಂಬಂಧಪಟ್ಟಂತೆ ದಾನಗಳು, ಪೂಜಾ ವಿಧಾನಗಳ ಬಗ್ಗೆ ಈಗಾಗಲೇ ಬೇರೆ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೇನೆ. ಅದನ್ನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದನ್ನು ನೀವು ನೋಡಿ ಪರಿಹಾರಗಳನ್ನು ಮಾಡಿಕೊಳ್ಬಹುದು. 2025 ಮೇಯಿಂದ 2026 ಮೇವರೆಗೆ ನಿಮಗೆ ಗುರುಬಲ ಇರೋದಿಲ್ಲ. ನಿಮಗೆ ಅದರ ನಂತರದಲ್ಲಿ 2026 ಮೇ ನಂತರದಲ್ಲಿ ನಿಮಗೆ ಮತ್ತೆ ಗುರು ನಿಮ್ಮ ಜನ್ಮರಾಶಿಯಿಂದ ಸಪ್ತಮಕ್ಕೆ ಬಂದಾಗ
ಗುರುಬಲವು ನಿಮಗೆ ಬರೋದರಿಂದ ಬಹಳಷ್ಟು ವಿಷಯಗಳಲ್ಲಿ ಮತ್ತೆ ಶುಭ ಆರಂಭಗಳು, ಒಳ್ಳೆಯ ಫಲಗಳು, ಒಳ್ಳೆಯ ಹೆಸರು ಇದೆಲ್ಲವನ್ನು ಪಡೆದುಕೊಳ್ಳುವಂತೆ ಮಕರ ರಾಶಿಯವರಿಗೆ ಆಗುತ್ತೆ. ಮಕರ ರಾಶಿಯವರೆಲ್ಲರಿಗೂ ಶಿವ ಮತ್ತು ನಾರಾಯಣರ ಅನುಗ್ರಹ ಇರಲಿ ಅನ್ನುವ ಪ್ರಾರ್ಥನೆಯನ್ನು ನಾನು ಮಾಡುತ್ತಾ, ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.